ಜೂನ್ ಅಂತ್ಯಕ್ಕೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಮಾಡಲಿದೆ. ಹಾಗಾಗಿ ಆರ್ವಿ ರಸ್ತೆ ಹಾಗೆ ಬೊಮ್ಮಸಂದ್ರ ಮಾರ್ಗ ಓಪನ್ಗೆ ಪ್ಲಾನ್ ಮಾಡಲಾಗಿರುವಂಥದ್ದು. ಜಯದೇವ ಆಸ್ಪತ್ರೆ ನಿಲ್ದಾಣ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. 3 ಹೊಸ ರೈಲುಗಳೊಂದಿಗೆ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ರೈಲುಗಳ ಕೊರತೆಯಿಂದ ಸಂಚಾರ ವಿಳಂಬವಾಗಿತ್ತು. ಹಸಿರು ಮತ್ತು ಗುಲಾಬಿ ಮಾರ್ಗಗಳಿಗೆ ಇದೀಗ ಸಂಪರ್ಕವನ್ನು ಮಾಡಲಾಗಿದೆ. ರೈಲುಗಳ ಕೊರತೆಯಿಂದ ವಿಳಂಬವಾಗಿದ್ದ ಈ ಮಾರ್ಗವು ಸದ್ಯಕ್ಕೆ 3 ರೈಲುಗಳೊಂದಿಗೆ ಕಾರ್ಯಾಚರಣೆಯನ್ನ ನಡೆಸಲಿದೆ. ಈ ಮಾರ್ಗವು ಐಟಿ ಉದ್ಯೋಗಿಗಳಿಗೆ ಬಹಳಷ್ಟು ಅನುಕೂಲವಾಗಿದ್ದು ಹಸಿರು ಮತ್ತು ಗುಲಾಬಿ ಮಾರ್ಗಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಮೇ 2ರಂದು ಪಶ್ಚಿಮ ಬಂಗಾಳದ ಟಿಟಾಗರ್ ಸಂಸ್ಥೆಯಿಂದ ಹೊರಟಿದ್ದು ಮೇ 15ರ ವೇಳೆಗೆ ಬೆಂಗಳೂರು ಸೇರಲಿದೆ. ಮುಂದಿನ ಕೆಲ ದಿನಗಳಲ್ಲಿ ಎಲ್ಲ 6 ಬೋಗಿಗಳನ್ನು ರೈಲು ಸೆಟ್ನಲ್ಲಿ ಜೋಡಿಸುವಂತಹ ನಿರೀಕ್ಷೆ ಕೂಡ ಇದೆ. ಆನಂತರ ಮುಂದಿನ ಕೆಲ ದಿನಗಳವರೆಗೆ ಪ್ರಾಧಿಕಾರವು ರೈಲುಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿದೆ. ಆರ್ವಿ ರಸ್ತೆ ನಿಲ್ದಾಣ ಹಸಿರು ಮಾರ್ಗದೊಂದಿಗೆ ಮತ್ತು ಜಯದೇವ ಆಸ್ಪತ್ರೆ ನಿಲ್ದಾಣ ಗುಲಾಬಿ ಮಾರ್ಗಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಜಯದೇವ ಆಸ್ಪತ್ರೆ ನಿಲ್ದಾಣ ಬಹುತೇಕ ಕಾಮಗಾರಿ ಪೂರ್ಣವಾಗಿದೆ. ಈ ಮಾರ್ಗದಲ್ಲಿ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ 3.13 ಕಿಲೋಮೀಟರ್ ಮೆಟ್ರೋ ಮಾರ್ಗ ಮತ್ತು ರಸ್ತೆ ಮೇಲ್ಸೇತುವೆಯನ್ನ ಹೊಂದಿದೆ.